ಆಯಿತಾ. ಅದಕ್ಕೋಸ್ಕರ ಇವತ್ತು ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ನಮ್ಮ ಹಣದಿಂದನೇ, ಯಾಕೆ MSP ಯೋಜನೆ ಪೂರ್ತಿಯಾಗಿ ಕೇಂದ್ರ ಸರ್ಕಾರ ಭರಿಸಬೇಕು ಆಯಿತಾ. ಆದರೆ ಈಗ ನಾವೇನು ಮಾಡ್ತಾಯಿದ್ದೀವಿ, ನಮ್ಮ ಹಣದಲ್ಲೇ ಮೆಕ್ಕೆಜೋಳ ರೈತರಿಗೆ ಸಹಾಯ ಮಾಡಬೇಕು ಅಂತ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ರೀತಿಯ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಈ ಸದನದಲ್ಲಿ ಚರ್ಚೆ ಆಗ್ತದೆ. ಸರ್, ಅಧಿಕಾರ ಹಂಚಿಕೆ ಕಿತ್ತಾಟ CM DCM ನಡುವೆ ನಡೀತಾ ಇದೆ. ಬಣ ರಾಜಕೀಯ ಕಾಂಗ್ರೆಸ್ನಲ್ಲಿ ಹೆಚ್ಚಾಗಿದೆ. ಈ ಸಮಸ್ಯೆಗಳನ್ನ ಇಟ್ಕೊಂಡು ಹೆಂಗೆ ವಿರೋಧ ಪಕ್ಷಗಳನ್ನ ನಮ್ಮಲ್ಲಿ ಯಾವ ಬಣ ರಾಜಕೀಯ ಇಲ್ಲ. ಯಾರು ಹೇಳೋದು ಬಣ ರಾಜಕೀಯ ಇದೆ ಅಂತ? ಮತ್ತೆ ಹೈಕಮಾಂಡೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿಸ್ಬೇಕಾಯ್ತು. ಅದು ಯಾಕಂದರೆ ಎಲ್ಲ ಮಾಧ್ಯಮ ಚರ್ಚೆ ಆಗ್ತಾನೆ ಇತ್ತಲ್ಲ. ಈಗೆಲ್ಲ ಒಗ್ಗಟ್ಟಾಗಿದ್ದೀವಿ, ಒಂದಾಗಿದ್ದೀವಿ, ಎಲ್ಲ ಸಭೆಗಳಲ್ಲಿ ಒಂದಾಗಿ ಹೋಗ್ತೀವಿ, ಕ್ಯಾಬಿನೆಟ್ನಲ್ಲಿ ಒಂದಾಗಿ ಚರ್ಚೆ ಮಾಡ್ತಾಯಿದ್ದೀವಿ. ಎಲ್ಲೂ ಕೂಡ ವ್ಯತ್ಯಾಸ ಇಲ್ಲ. ಮತ್ತು ನಮ್ಮಲ್ಲಿ ಸ್ಪಷ್ಟವಾದಂಥ ಒಂದು ವಿಚಾರ ಏನಂತ ಹೇಳಿದ್ರೆ, ಕೇಂದ್ರಕ್ಕೆ ನಮ್ಮ ಪಕ್ಷದ ಹೈಕಮಾಂಡ್ ಪ್ರಕಾರ ನಾವು ನಡೀತೀವಿ ಅಂತ ಹೇಳಿದ ಮೇಲೆ ಯಾವುದೇ ಗೊಂದಲ ಇಲ್ಲ, ಯಾವುದೇ ಸಮಸ್ಯೆ ಇಲ್ಲ. ಇವತ್ತು ಅದಕ್ಕೆ ನಮ್ಮ ಪಕ್ಷದಲ್ಲಿ ಬಣಗಳೂ ಇಲ್ಲ, ಭಿನ್ನಮತನೂ ಇಲ್ಲ. ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆನೇ ಆಗಬೇಕು. ಅದೇ ನಾವು ಹೇಳೋದು, ಚರ್ಚೆ ಆಗಬೇಕು. ಆ ಚರ್ಚೆ ಆದಮೇಲೆ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ BJPಯವರು ನಮ್ಮ ರಾಜ್ಯಕ್ಕೆ ಮೋಸ ಮಾಡ್ತಾ ಇದ್ದಾರೆ ಅಂತ. ಚರ್ಚೆ ಆದ್ರೇ ಗೊತ್ತಾಗ್ತದೆ. ಸರಿ, ಅವಿಶ್ವಾಸ ನಿರ್ಣಯವನ್ನು ಮಂಡಿಸ್ತೀವಿ ಅಂತ BJP ಹೇಳ್ತಾರೆ. ಯಾಕಂದರೆ ಸರ್ಕಾರದಲ್ಲಿ ಒಬ್ರಿಗೊಬ್ರಿಗೆ ವಿಶ್ವಾಸ ಇಲ್ಲ, ಸಚಿವರುಗಳು ಬಣ ಆಗಿದೆ. ಹಾಗಾಗಿ ಅವ್ರು ಏನಾದರೂ ಅವಿಶ್ವಾಸ ಮಂಡಿಸಿದ್ರೆ ಅದು ಯಾಕೆ ಮಂಡಿಸ್ತಾರೆ ಅಂತೇಳಿ ಒಂದು ಚರ್ಚೆ ಮಾಡೋಕ್ಕೆ ಅವಕಾಶ ಸಿಗ್ಬೋದು ಅಂತ ಮಂಡಿಸ್ಬೋದು ಅಷ್ಟೇ. ಇಲ್ಲದೆ ಹೋದರೆ ಇನ್ನು ಬೇರೆ ಏನು ಕೂಡ ಅದರಿಂದ ಸಾಧನೆ ಮಾಡೋದಕ್ಕೆ ಏನೇನು ಕೂಡ ಇಲ್ಲ. ನಮ್ಮಲ್ಲಿ 1% ಕೂಡ ನಮ್ಮಲ್ಲಿ ಹಂಗೆ ನೋಡೋಕೆ ಹೋದರೆ ಅವ್ರ ಪಕ್ಷದಲ್ಲೇ ಬೇಕಾದಷ್ಟು ಭಿನ್ನಾಭಿಪ್ರಾಯಗಳಿದೆ ಆಯಿತಾ. R ಅಶೋಕ್ ಅವ್ರನ್ನ ತೆಗಿಬೇಕು ಅಂತ ಒಂದು ಗುಂಪಿದೆ, ವಿಜಯೇಂದ್ರನ ತೆಗಿಬೇಕು ಅಂತ ಇನ್ನೊಂದು ಗುಂಪಿದೆ ಆಯಿತಾ. ಅವರಲ್ಲಿ ಒಣ ರಾಜಕೀಯ, ಬಣ ರಾಜಕೀಯ ಎಲ್ಲ ನಡೀತಾ ಉಂಟು. ಸೊ ಅವ್ರು ಸ್ವಲ್ಪ ಅವ್ರ ಮನೆ ಸರಿ ಮಾಡಿಕೊಂಡ್ರೆ ಸಾಕೀಗ.